ಹಾಯ್ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ರಜಿನಿ. ನಾನು ಎಂಎಸ್ಸಿ ಮುಗಿಸಿ ನಟಿಯಾಗಬೇಕೆಂದು ಚಿತ್ರರಂಗಕ್ಕೆ ಬಂದೆ. ಆದರೆ ಅಲ್ಲಿ ಹೆಸರು ಮಾಡಲಾಗಲಿಲ್ಲ. ಅದೃಷ್ಟವಶಾತ್ ನಂದನ್ ಎಂಬ ನಿರ್ದೇಶಕರೇ ನನಗೆ ಗಂಡನಾಗಿ ಸಿಕ್ಕಿದರು. ನಾನು ಸುಂದರವಾಗಿದ್ದೆ. ಮದುವೆಯಾದ ಹೊಸತರಲ್ಲಿ ನನ್ನ ಗಂಡ ನನ್ನು ಬಿಟ್ಟಿರಲಾರದೆ ಹಗಲು ರಾತ್ರಿ ಎನ್ನದೆ ಪ್ರೀತಿಸುತ್ತಿದ್ದರು. ನನಗೂ ಆ ದಿನಗಳು ಖುಷಿ ಕೊಡುತ್ತಿದ್ದವು. ಹೀಗಿರುವಾಗ ನಂದನ್ ತಮ್ಮ ಅಭಿನವ್ ವಿದೇಶದಲ್ಲಿ ಎಂಬಿಬಿಎಸ್ ಮುಗಿಸಿ ಮನೆಗೆ ಹಿಂದಿರುಗಿದನು. ಅಭಿನವ್ನನ್ನು ನೋಡಿ ನನಗೆ ಶಾಕ್ ಆಯಿತು. ಕಾರಣ ನಂದನ್ ಮತ್ತು ಅಭಿನವ್ ಅವಳಿಗಳು. ಅವರನ್ನು ಗುರುತಿಸುವುದು ತುಂಬಾ ಕಷ್ಟವಾಗಿತ್ತು. ನಮ್ಮ ಮದುವೆಗೆ ಅವನು ಬಂದಿರಲಿಲ್ಲ. ಮಾತು ಆರಂಭಿಸಿದಾಗ ಅವನ ಧ್ವನಿಯಿಂದ ಮಾತ್ರ ಅವನು ಅಭಿನವ್ ಎಂದು ನನಗೆ ತಿಳಿಯಿತು. ಅಂದು ನಾವೆಲ್ಲ ಹರಟೆ ಹೊಡೆದೆವು. ಅಭಿನವ್ ನನ್ನನ್ನು ನೋಡುವ ನೋಟದಲ್ಲಿ ಏನೋ ವ್ಯತ್ಯಾಸವಿತ್ತು. ಅಣ್ಣನಂತೆ ಇವನು ಏನೋ ಎಂದುಕೊಂಡೆ. ಅವನು ವಿದೇಶದಲ್ಲಿ ಇದ್ದು ಬಂದು ತುಂಬಾ ಗಟ್ಟಮುಟ್ಟಾಗಿದ್ದನು. ಒಂದು ದಿನ ನಂದನ್ ಫೋನ್ ಬಿಟ್ಟು ಆಚೆ ಹೋದಾಗ ಅಭಿನವ್ ಅದನ್ನು ಎತ್ತಿಕೊಂಡನು. ನಂದನ್ ಕರೆ ಮಾಡಿ ತಾನು ಶೂಟಿಂಗಾಗಿ ಮಡಿಕೇರಿಗೆ ಹೋಗುತ್ತಿದ್ದು ಮಾರನೇ ದಿನ ಬರುವುದಾಗಿ ತಿಳಿಸಿ ಅತ್ತಿಗೆಗೆ ಹೇಳಲು ಸೂಚಿಸಿದರು. ಇದನ್ನು ಕೇಳಿದ ಅಭಿನವ್ ಇದೇ ಸರಿಯಾದ ಸಮಯವೆಂದು ಭಾವಿಸಿ ಅಣ್ಣನ ಬಟ್ಟೆ ಧರಿಸಿ ಸಂಜೆ ಮನೆಗೆ ಬಂದನು. ಅವಳಿಗಳಾದ್ದರಿಂದ ಯಾರಿಗೂ ಅನುಮಾನ ಬರಲಿಲ್ಲ. ಅವನು ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದನ್ನು ನೋಡಿ ವಿಚಾರಿಸಿದೆ. ಬಾಯಲ್ಲಿ ಗುಳ್ಳೆಯಾಗಿ ಮಾತನಾಡಲು ಆಗುತ್ತಿಲ್ಲವೆಂದು ಸನ್ನೆ ಮಾಡಿದನು. ನಾನು ಊಟ ತಂದಾಗ ನಿರಾಕರಿಸಿದ. ನಂತರ ಹಾಲು ತಂದಾಗ ನನ್ನನ್ನು ತಬ್ಬಿಕೊಂಡನು. ಬಾಯಲ್ಲಿ ಗುಳ್ಳೆಯಾಗಿದೆ, ವಿಶ್ರಾಂತಿ ಪಡೆಯಿರಿ ಎಂದು ಹೇಳಿದರೂ ಅವನು ಕೇಳಲಿಲ್ಲ. ತುಂಬಾ ಉತ್ಸಾಹದಿಂದ ನನ್ನನ್ನು ಹತ್ತಿರ ಸೆಳೆದುಕೊಂಡನು. ನಂದನ್ ಬೆನ್ನ ಮೇಲಿದ್ದ ಮಚ್ಚೆ ನೋಡಲು ಹೋದಾಗ ಅವನು ಅದರ ಮೇಲೆ ಪ್ಲಾಸ್ಟರ್ ಹಾಕಿಕೊಂಡಿದ್ದರಿಂದ ನನಗೆ ಅದು ತಿಳಿಯಲಿಲ್ಲ. ಆ ರಾತ್ರಿ ನಮ್ಮ ನಡುವೆ ಸರಸ ಸಲ್ಲಾಪ ನಡೆಯಿತು. ನನಗೆ ಸಣ್ಣ ಅನುಮಾನ ಬಂದರೂ ಅವನ ಪ್ರೀತಿಯ ಆಳಕ್ಕೆ ಶರಣಾದೆ. ಬೆಳಗ್ಗೆ ಎದ್ದು ನಾನು ಅಡುಗೆಗೆ ಹೋದಾಗ ಅಲ್ಲಿಯೂ ಬಂದು ಪ್ರೀತಿ ತೋರಿಸಿದನು. ನಂತರ ಸಂಜೆ ಬರುವುದಾಗಿ ಹೇಳಿ ಆಚೆ ಹೋದನು. ಸಂಜೆ ನಿಜವಾದ ನಂದನ್ ಮನೆಗೆ ಬಂದರು. ಅವರು ತಾನು ಶೂಟಿಂಗ್ ಮುಗಿಸಿ ಬಂದಿದ್ದಾಗಿ ಹೇಳಿದಾಗ ನನಗೆ ಎಲ್ಲವೂ ಅರ್ಥವಾಯಿತು. ರಾತ್ರಿ ನನ್ನ ಜೊತೆ ಇದ್ದದ್ದು ಗಂಡನಲ್ಲ, ಮೈದುನ ಎಂದು ತಿಳಿದು ಶಾಕ್ ಆಯಿತು. ಮನೆಯಲ್ಲಿ ಗಲಾಟೆಯಾಗಬಾರದೆಂದು ನಾನು ಸುಮ್ಮನಿದ್ದೆ. ರಾತ್ರಿ ಊಟದ ಸಮಯದಲ್ಲಿ ಅಭಿನವ್ ಟೇಬಲ್ ಬಳಿ ಬಂದು ನಗುತ್ತಾ ಕುಳಿತಿದ್ದನು. ನನಗೆ ಕೋಪ ಬಂದರೂ ನಿಯಂತ್ರಿಸಿಕೊಂಡು ಬಡಿಸಿದೆ. ನಂತರ ಅವನ ಕೋಣೆಗೆ ಹೋಗಿ ರಾತ್ರಿ ಕದ್ದು ಹಾಲು ಕುಡಿದ ಬೆಕ್ಕು ನೀನೇ ಅಲ್ವಾ ಎಂದು ಪ್ರಶ್ನಿಸಿದೆ. ಹಂದಾಗೆ ರೋಂದ. ಅಭಿನವ್ ನನ್ನ ಮಾತನ್ನು ಕೇಳಿ ಗಾಬರಿಯಾಗುವ ಬದಲು ಕಿರುನಗೆ ಬೀರಿದನು. ನನ್ನನ್ನು ಹತ್ತಿರ ಕರೆದು ಅತ್ತಿಗೆ, ಅಣ್ಣನ ಮೇಲೆ ನಿಮಗಿರುವ ಪ್ರೀತಿಯನ್ನು ಕಂಡು ನನಗೂ ಅಸೂಯೆಯಾಗಿತ್ತು. ಅದಕ್ಕೆ ಈ ನಾಟಕ ಮಾಡಿದೆ, ಕ್ಷಮಿಸಿ ಎಂದನು. ಆ ದಿನದಿಂದ ನನ್ನ ಮತ್ತು ಅಭಿನವ್ ನಡುವೆ ಒಂದು ರಹಸ್ಯದ ಒಪ್ಪಂದ ಏರ್ಪಟ್ಟಿತು. ಸಂಸಾರದ ಶಾಂತಿಗಾಗಿ ನಾನು ಆ ರಹಸ್ಯವನ್ನು ಮನಸ್ಸಿನಲ್ಲೇ ಹೂತು ಹಾಕಿದೆ. ಅಭಿನವ್ ಕಿರುನಗೆ ಬೀರುತ್ತಾ ಎದ್ದು ಬಂದು ಬಾಗಿಲು ಹಾಕಿದನು. ಅತ್ತಿಗೆ, ಅಣ್ಣನಿಗಿಂತ ನಾನು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ಎಂದು ತೋರಿಸಲು ಹೀಗೆ ಮಾಡಿದೆ ಎಂದು ಮೆಲ್ಲಗೆ ಹೇಳಿದನು. ಅವನ ಮಾತಿನಲ್ಲಿದ್ದ ಧೈರ್ಯ ನೋಡಿ ನನಗೆ ಒಂದು ಕ್ಷಣ ಮಾತು ಬರಲಿಲ್ಲ. ಆ ದಿನದ ನಂತರ ಮನೆಯಲ್ಲಿ ಎಲ್ಲವೂ ಮಾಮೂಲಿಯಾಗಿದ್ದರು. ನನ್ನ ಮತ್ತು ಅಭಿನವ್ ನಡುವೆ ಒಂದು ಅಲಿಖಿತ ಸಂಬಂಧ ಶುರುವಾಗಿತ್ತು. ನಂದನ್ ಶೂಟಿಂಗ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಅಭಿನವ್ ಮನೆಯಲ್ಲಿ ನನಗೆ ಸಹಾಯ ಮಾಡುವ ನೆಪದಲ್ಲಿ ಹತ್ತಿರವಾಗುತ್ತಿದ್ದನು. ಅವನ ನೋಟದಲ್ಲಿ ಈಗ ಹಕ್ಕಿನ ಭಾವವಿತ್ತು. ಒಂದು ವಾರದ ನಂತರ ನಂದನ್ ಮತ್ತೆ 2 ದಿನಗಳ ಕಾಲ ಹೊರಗಿನ ಚಿತ್ರೀಕರಣಕ್ಕೆ ಹೋಗಬೇಕಾಯಿತು. ಅಂದು ರಾತ್ರಿ ಅಭಿನವ್ ನನ್ನ ಕೋಣೆಯ ಬಾಗಿಲು ತಟ್ಟಿದನು. ಈ ಬಾರಿ ಅವನು ಯಾವುದೇ ನಾಟಕ ಮಾಡದೆ ನೇರವಾಗಿ ತನ್ನ ಪ್ರೀತಿಯನ್ನೂ ವ್ಯಕ್ತಪಡಿಸಿದನು. ಅಣ್ಣನ ಸ್ಥಾನವನ್ನು ತುಂಬಲು ತಾನು ಸಿದ್ಧನಿದ್ದೇನೆ ಎಂದನು. ನನ್ನ ಮನಸ್ಸು ದ್ವಂದ್ವದಲ್ಲಿತ್ತು. ಒಂದೆಡೆ ಗಂಡನ ಮೇಲಿನ ನಿಷ್ಠೆ, ಇನ್ನೊಂದೆಡೆ ಅಭಿನವ್ ನೀಡುತ್ತಿದ್ದ ಹೊಸ ರೀತಿಯ ಸುಖ ಮತ್ತು ಮರ್ಯಾದೆ. ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಎಂದರೆ ತಪ್ಪು ಎಂದು ಗೊತ್ತಿದ್ದರೂ ಆ ಕ್ಷಣದ ಖುಷಿಗಾಗಿ ನಾವು ಹಂಬಲಿಸುತ್ತೇವೆ. ನಾನು ಮೌನವಾಗಿಯೇ ಅವನಿಗೆ ದಾರಿ ಮಾಡಿಕೊಟ್ಟೆ. ಅವತ್ತು ರಾತ್ರಿ ಅಭಿನವ್ ವಿದೇಶದ ತನ್ನ ಅನುಭವಗಳನ್ನೆಲ್ಲ ಧಾರೆ ಎರೆದನು. ಅವನ ಪ್ರತಿಯೊಂದು ಸ್ಪರ್ಶದಲ್ಲೂ ನಂದನ್ಗಿಂತ ಹೆಚ್ಚಿನ ತೀವ್ರತೆ ಇತ್ತು. ಮರುದಿನ ಬೆಳಗ್ಗೆ ನಾವಿಬ್ಬರೂ ಏನೂ ತಿಳಿಯದವರಂತೆ ಮನೆಯವರ ಮುಂದೆ ಓಡಾಡುತ್ತಿದ್ದೆವು. ಈ ರಹಸ್ಯದ ಆಟ ನಮಗೆ ಒಂದು ರೀತಿಯ ಕಿಕ್ ನೀಡುತ್ತಿತ್ತು.
ಹೀಗೆ ದಿನಗಳು ಉರುಳಿದವು. ನಂದನ್ ಬಂದಾಗ ನಾನು ಆದರ್ಶ ಪತ್ನಿಯಾಗುತ್ತಿದ್ದೆ. ಅವರು ಹೋದಾಗ ಅಭಿನವ್ಗೆ ಪ್ರಿಯತಮೆಯಾಗುತ್ತಿದ್ದೆ. ಒಂದೇ ಮನೆಯಲ್ಲಿ ಇಬ್ಬರು ಗಂಡಂದಿರ ಜೊತೆ ಸಂಸಾರ ನಡೆಸುವ ಸವಾಲು ಕಷ್ಟವಾದರೂ ಅಭಿನವ್ ಅದನ್ನು ಯಾರಿಗೂ ಸಂಶಯ ಬರದಂತೆ ನಿಭಾಯಿಸುತ್ತಿದ್ದನು. ಆದರೆ ಒಂದು ದಿನ ಅನಿರೀಕ್ಷಿತವಾಗಿ ನಂದನ್ ಶೂಟಿಂಗ್ ಕ್ಯಾನ್ಸಲ್ ಆಗಿ ಮಧ್ಯರಾತ್ರಿಯೇ ಮನೆಗೆ ಬಂದರು. ನಾನು ಮತ್ತು ಅಭಿನವ್ ಒಟ್ಟಿಗೆ ಇದ್ದದ್ದನ್ನು ಅವರು ನೋಡುವಂತಾಯಿತು. ಮನೆಯಲ್ಲಿ ದೊಡ್ಡ ಚಕಮಕಿ ನಡೆಯಿತು. ಅಣ್ಣ ತಮ್ಮಂದಿರ ನಡುವೆ ಹೊಡೆದಾಟ ಶುರುವಾಯಿತು. ಅತ್ತೆ ಮಾವ ಗಾಬರಿಯಿಂದ ಓಡಿ ಬಂದರು. ಆ ಪರಿಸ್ಥಿತಿಯನ್ನು ನೋಡಿ ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಕೊನೆಗೆ ನಾನು ಒಂದು ಧೈರ್ಯದ ತೀರ್ಮಾನ ಮಾಡಿದೆ. ಇಬ್ಬರನ್ನೂ ಸಮಾಧಾನಪಡಿಸಿ ಈ ತಪ್ಪಿಗೆ ನಾವೆಲ್ಲರೂ ಕಾರಣ ಎಂದು ಮನವರಿಕೆ ಮಾಡಿಕೊಟ್ಟೆ. ಪ್ರೀತಿ ಮತ್ತು ಕಾಮದ ನಡುವಿನ ವ್ಯತ್ಯಾಸವನ್ನು ಅವರಿಗೆ ವಿವರಿಸಲು ಪ್ರಯತ್ನಿಸಿದೆ. ಕೊನೆಗೆ ಅಭಿನವ್ ತನ್ನ ತಪ್ಪಿನ ಅರಿವಾಗಿ ಬೇರೆ ಮನೆಗೆ ಹೋಗಲು ನಿರ್ಧರಿಸಿದನು. ನಂದನ್ ನನ್ನನ್ನು ಕ್ಷಮಿಸಿದರು. ನಮ್ಮ ನಡುವಿನ ಆ ಹಳೆಯ ನಂಬಿಕೆ ಸ್ವಲ್ಪ ಮಸುಕಾಗಿತ್ತು. ಜೀವನ ಎಂದಿಗೂ ನಾವು ಅಂದುಕೊಂಡಂತೆ ಇರುವುದಿಲ್ಲ. ಸಣ್ಣ ತಪ್ಪುಗಳು ಇಡೀ ಬದುಕಿನ ದಿಕ್ಕನ್ನೇ ಬದಲಿಸಿಬಿಡುತ್ತವೆ ಎಂದು ನನಗೆ ಅರಿವಾಯಿತು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.